ನಮಸ್ತೆ ವೀಕ್ಷಕರೇ, ಸಿಡಿಲು ಗುಡುಗು ಸುದ್ದಿ ವಾಹಿನಿಗೆ ಸ್ವಾಗತ. ಇಂದು ಅಗರಿಬೊಮ್ಮನಹಳ್ಳಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ, ರೈತರ ಸುಭಿಕ್ಷೆ, ಭಕ್ತರ ಆಯುಷ್ ಆರೋಗ್ಯ ಭಾಗ್ಯಕ್ಕಾಗಿ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ 78ನೇ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಶ್ರೀ ಪತ್ರಿ ಬಸವೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಹೋಮ ಹವನವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಾನ್ಯ ಆಲೂಶಂಕರ ಮಠದ ಆಲೂಶಂಕರ ಸ್ವಾಮೀಜಿಯವರು, ಮಾನ್ಯ ನಂದೀಪುರ ಮಠದ ಮಹೇಶ್ವರ ಸ್ವಾಮೀಜಿಗಳು, ಮಾನ್ಯ ಅಂಪಾಪುರ ಮಠದ ಅಭಿನವ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಜಿಲ್ಲಾ ನಿರ್ದೇಶಕ ಸತೀಶ್ ಶೆಟ್ಟಿ ಅವರು, ತಾಲೂಕು ಯೋಜನಾಧಿಕಾರಿಯಾದ ಚಂದ್ರಶೇಖರ್, ಮೇಲ್ವಿಚಾರಕರಾದ ಪ್ರಭು, ಕೇಶವ್, ರವೀಂದ್ರ, ಅಭಿಷೇಕ್ ಮತ್ತು ಸೇವಾ ಪ್ರತಿನಿಧಿಗಳು ಹಾಗೂ ಜಿಲ್ಲೆಯ ಜನಜಾಗೃತಿ ಸದಸ್ಯರಾದ ರುದ್ರಮ್ಮ, ಸುಭಾಷ್ ಭಟ್, ದಿವಾಕರ್, ಹೊನ್ನೂರಪ್ಪ ಸರ್, ವಿಕೆ ಕೊಟ್ರೇಶ್, ಬ್ರಹ್ಮಾನಂದ, ಶಿಲ್ಪಕಲಾ, ಅನಿಲ್ ವಿಡಿ, ಸುಭಾಷ್ ಕಿನ್ನಾಲ್ ಮತ್ತಿತರರು ಭಾಗವಹಿಸಿದ್ದರು. ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ 78ನೇ ವರ್ಷದ ಜನ್ಮ ವರ್ಧಂತಿ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಪತ್ರಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜ್ಯರಿಗೆ ಜನ್ಮ ದಿನೋತ್ಸವ ಆಚರಣೆ ಅಂಗವಾಗಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಹೋಮ ಹವನ ಕಲಶ ಪೂಜಾ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಅಗರಿಬೊಮ್ಮನಹಳ್ಳಿ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಪೂಜ್ಯರು ಸಾಹಿತ್ಯ, ಸಂಗೀತ, ಕಲೆ, ನಾಟಕ, ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ, ಆರ್ಥಿಕವಾಗಿ ಸರ್ವತೋಮುಖ ಅಭಿವೃದ್ಧಿ ಸಲುವಾಗಿ ಇಡೀ ತಮ್ಮ ಜೀವನವನ್ನೇ ಈ ಸಮಾಜಕ್ಕಾಗಿ ಮುಡುಪಾಗಿಟ್ಟ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ಧರ್ಮಸ್ಥಳದ ಕ್ಷೇತ್ರನಾಥ ಮಂಜುನಾಥ ಶತಮಾನೋತ್ಸವ ಆಚರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಅವರಿಗೆ ಕರುಣಿಸಿ ನಾವೆಲ್ಲ 100 ವರ್ಷ ಅವ್ರನ್ನ ದರ್ಶನ ಮಾಡ್ಕೊತಕ್ಕಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಅಂತೇಳಿ ನಾನು ಬಯಸ್ತೀನಿ. ಜಗದ್ಗುರು ಪಂಚಾಚಾರ್ಯರನ್ನು ಮಹಾತಪಸ್ವಿ ಸದ್ಗುರು ಮಹಾದೇವತಾತನನ್ನು ಧ್ಯಾನಿಸಿಕೊಂಡು ಅಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ವಿಶ್ವಶಾಂತಿಗಾಗಿ, ಲೋಕ ಕಲ್ಯಾಣಾರ್ಥವಾಗಿ 8 ಶತಮಾನಗಳ ಪೂರ್ವ ಇತಿಹಾಸವುಳ್ಳಂಥ ಅತ್ಯಂತ ಪ್ರಾಚೀನತೆಯನ್ನು ಹೊಂದಂಥ ಕರ್ನಾಟಕದ ಸುಪ್ರಸಿದ್ಧವಾದಂಥ ಮಹಾಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ನಾಡು ಕಂಡ ಅಪರೂಪ ಚೇತನವಾಗಿರುವಂಥ ಸ್ವಾಮಿ ವಿವೇಕಾನಂದರ ಭವ್ಯ ಕನಸನ್ನು ಸಾಕಾರಗೊಳಿಸಿ ನಾಡಿನಾದ್ಯಂತ, ರಾಷ್ಟ್ರಾದ್ಯಂತ ಜನ ಏಳಿಗೆಗಾಗಿ, ಭಕ್ತರ ಏಳಿಗೆಗಾಗಿ, ದೀನ ದಲಿತರ ಏಳಿಗೆಗಾಗಿ ಅವಿರತವಾಗಿ ಪರಿಶ್ರಮ ಪಟ್ಟು ಹಲವಾರು ಯೋಜನೆಗಳನ್ನು ಸಾಕಾರಗೊಳಿಸಿ ಮನೆ ಮನೆಗೆ ವಿಶ್ವಚೇತನದ ಬೆಳಕನ್ನು ಮೂಡಿಸಿದಂಥ ಡಾಕ್ಟರ್ ರಾಜಶ್ರೀ ಪದ್ಮವಿಭೂಷಣ ವೀರೇಂದ್ರ ಹೆಗಡೆಯವರ ಜನ್ಮದಿನೋತ್ಸವದ ಶುಭ ಸಂದರ್ಭದಲ್ಲಿ ಪತ್ರಿ ಬಸವೇಶ್ವರ ಮಹಾಸ್ವಾಮಿಯ ದೇವಸ್ಥಾನದಲ್ಲಿ ಎಲ್ಲರ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಗಾಗಿ ಮಹಾಮೃತ್ಯುಂಜಯ ಹೋಮವನ್ನು ಆಯೋಜನೆ ಮಾಡಿ ಅನೇಕ ತಾಯಂದಿರು ಪಾಲ್ಗೊಂಡು ಇಂಥ ವಿಶ್ವಶಾಂತಿ ಮತ್ತು ಸುಚೇತನವಾಗಿರುವಂಥ ಮಹಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಬಹಳಷ್ಟು ಸಂತೋಷಕರವಾಗಿರುವಂಥದ್ದು. ಅಗರಿಬೊಮ್ಮನಹಳ್ಳಿ ತಾಲೂಕಿನ ಬೆಣಕಲ್ ಗ್ರಾಮದ ಸುಪ್ರಸಿದ್ಧ ಮತ್ತು ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದಂಥ ಶ್ರೀ ಬಸವೇಶ್ವರ, ಕಲ್ಲೇಶ್ವರ ಹಾಗೂ ಲಕ್ಷ್ಮೀನಾರಾಯಣ, ಯೋಗ ನರಸಿಂಹ ದೇವಸ್ಥಾನಗಳಲ್ಲೂ ಕೂಡ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮತ್ತು ಎಲ್ಲ ಭಕ್ತರ ಹೆಸರಿನ ಮೇಲೆ ಇವತ್ತು ಮಹಾರುದ್ರಾಭಿಷೇಕ, ಮಹಾಮಂಡಲ ಪೂಜೆಯನ್ನು ಕೂಡ ನೆರವೇರಿಸುವಂಥದ್ದು. ಹಂಪಸಾಗರ ಗ್ರಾಮದ ಮಹಾದೇವತಾತನವರ ಮತ್ತು ಶ್ರೀ ಗಂಗಾಂಬಿಕಾ ದೇವಿ ದೇವಸ್ಥಾನದಲ್ಲೂ ಕೂಡ ಇವತ್ತು ಕಾರ್ತಿಕ ದೀಪೋತ್ಸವದ ವಿಶೇಷ ದೀಪದ ಪ್ರಜ್ವಲನೆಯ ಮುಖಾಂತರ ಧರ್ಮಸ್ಥಳ ಕ್ಷೇತ್ರಕ್ಕೆ ಮತ್ತು ಧರ್ಮಾಧಿಕಾರಿಗಳಿಗೆ ಎಲ್ಲವನ್ನು ಸೂಚಿಸಿ ಮಹಾ ರುದ್ರಾಭಿಷೇಕ ಕಾರ್ಯಕ್ರಮವು ಕೂಡ ನಡೆದುಕೊಂಡು ಬಂದಿದೆ. ಈ ಎಲ್ಲ ಕಾರ್ಯಕ್ರಮಗಳ ನಡುವೆ ಇವತ್ತು ಅನೇಕ ಅಂಗವಿಕಲರಿಗೆ ಅವರ ಸುಚೇತನಕ್ಕಾಗಿ ಅವರಿಗೆ ಸಹಕಾರಿಯಾಗುವಂಥ ಅವರ ಒಂದು ಸೈಕಲ್ ವಿತರಣೆಯನ್ನು
ಮತ್ತು ಆರೋಗ್ಯದ ಹಿನ್ನೆಲೆಯಲ್ಲಿ ಅನೇಕರಿಗೂ ಕೂಡ ಹಲವಾರು ಆರೋಗ್ಯಕರ ಕಿಟ್ಗಳನ್ನು ಕೂಡ ವಿತರಣೆ ಮಾಡಿದ್ದು ಸಂತೋಷದಾಯಕವಾಗಿರುವಂಥ ವಿಚಾರ. ಇವತ್ತು ಬಹಳಷ್ಟು ಭಕ್ತಾದ ಸಮೂಹ ಇಲ್ಲಿ ಸೇರಿಕೊಂಡು ಎಲ್ಲರ ಅಭಿವೃದ್ಧಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಮಹಾಮೃತ್ಯುಂಜಯ ಹೋಮವನ್ನು ನೆರವೇರಿಸಿದ್ದಾರೆ. ಅನೇಕ ಸಾಮಾನ್ಯರಲ್ಲಿ ಇವತ್ತು ಜನ್ಮದಿನೋತ್ಸವವನ್ನು ಆಚರಿಸಿಕೊಳ್ಳುವುದು ಬಹಳಷ್ಟು ವಿಭಿನ್ನವಾಗಿರ್ತದೆ. ಆದರೆ ವಿಶೇಷವಾಗಿ ಒಂದು ಮಾದರಿಯ ಅನುಸರಣೀಯ ಹಾಗೂ ಸರ್ವರ ಹಿತಕಾರಕವಾಗುವಂಥ ಆರೋಗ್ಯಪೂರ್ಣವಾಗಿರುವಂಥ ಜನ್ಮದಿನೋತ್ಸವ ನಡೆದಿತ್ತು ಅಂದರೆ ಅದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಜನ್ಮದಿನೋತ್ಸವ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಅವರಿಗೆ ಬಂದಿರುವಂಥ ಆತಂಕಗಳು ದೂರ ಆಗಲಿ, ಅವರ ಸೇವೆ ನಾಡಿಗೆ ಇನ್ನೂ ಹೆಚ್ಚು ಬೇಕಾಗಲಿ ಎನ್ನುವಂಥ ಮಾತನ್ನು ಹೇಳಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಚೈತನ್ಯವನ್ನು ಧರ್ಮಸ್ಥಳದ ಮಂಜುನಾಥ ಹಾಗೂ ಜಗದ್ಗುರು ಪಂಚಾಚಾರ್ಯರು ಸದ್ಗುರು ಮಹಾದೇವ ತಾತ ಕರುಣಿಸಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಶುಭ ಕೋರ್ತಾ ಇದ್ದೀವಿ. ಪರಿಚಯ. ನನ್ನ ಹೆಸರು ಸತೀಶ್ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿಯೋಜನೆಯ ವಿಜಯನಗರ ಜಿಲ್ಲೆಯ ನಿರ್ದೇಶಕ. ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಧರ್ಮಾಧಿಕಾರಿಯಾಗಿದ್ದುಕೊಂಡು ಸಮಾಜಕ್ಕೆ ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ಬಡ ಜನರು ಕಷ್ಟಕ್ಕೆ ನೆರವು ಕೊಡಿ ಅಂತ ಕೇಳಿಕೊಂಡು ಬಂದಾಗ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ಸುಮಾರು ವರ್ಷಗಳಿಂದ ಅವರು ಧರ್ಮಾಧಿಕಾರಿಯಾದ ನಂತರ ಜನರ ಸೇವೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನೂ ಕೂಡ ಅವರಿಗೆ ಒಳ್ಳೆಯ ಆಯುಷ್ಯವನ್ನು ದೇವರು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತು ಮೃತ್ಯುಂಜಯ ಹೋಮ ಅನ್ನುವಂಥ ಹೋಮವನ್ನು ಮಾಡಿ ಆ ಹೋಮದ ಮೂಲಕ ಅವರಿಗೆ ದೀರ್ಘಾಯುಷ್ಯವನ್ನು ಭಗವಂತ ಕೊಡಲಿ ಅಂತ ಹೇಳುವಂಥ ಉದ್ದೇಶಕ್ಕೋಸ್ಕರ ಇವತ್ತು ರಾಜ್ಯದ ಎಲ್ಲ ಕಡೆಗಳಲ್ಲಿ ಕೂಡ ಅವರ ಹುಟ್ಟುಹಬ್ಬವನ್ನು ಸಂಭ್ರಮಾಚರಣೆಯಿಂದ ಅವರ ಭಕ್ತಾಭಿಮಾನಿಗಳು, ಅವರ ಅಭಿಮಾನಿಗಳು, ಮಂಜುನಾಥನ ಭಕ್ತರು ಸೇರಿ ಈ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಮಾಡುವಂಥದ್ದನ್ನು ಇಡೀ ರಾಜ್ಯದಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಅನ್ನದಾನ, ಅಭಯದಾನ, ಆರೋಗ್ಯದಾನ, ವಿದ್ಯಾದಾನ ಈ ಎಲ್ಲ ದಾನಗಳು ಜನರ ಅನುಕೂಲಕ್ಕೆ ಉಪಸ್ಥಿತಿರುವಂಥ ಒಂದು ಕಾರ್ಯಕ್ರಮವಾಗಿದ್ದು ಮುಂದೆಯೂ ನೆರವೇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ 100 ವರ್ಷ ಮಂಜುನಾಥ ಹಾಗೆ ಭಗವಂತ ದೈವದೇವರು ಜನರ ಪ್ರೀತಿ ವಿಶ್ವಾಸ ಅವರು ಆರೋಗ್ಯವಂತರಾಗಿ ಬದುಕುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಪೂಜ್ಯರ ನುಡಿ, ದೇವರು ಭಕ್ತಿಯಿಂದ ಸಿಗುವ ಸಂತೋಷ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಮತ್ತು ಪ್ರತಿಯೊಬ್ಬರ ಸಾಧನೆಯ ಹಿಂದೆ 10 ನೋವಿನ ಕಥೆಗಳೇ ಇರುತ್ತವೆ ಎನ್ನ ಪೂಜ್ಯರ ನುಡಿಯಿಂದ ನನ್ನ ಇಷ್ಟು ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದಗಳು. ವಿಶೇಷ ಚೇತನರಿಗೆ ಮತ್ತು ವಯಸ್ಸಾದವರಿಗೆ ಮಾಸಾಸನ ಎಂಬ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿದ್ದಾರೆ. ಇದುವರೆಗೂ ಪ್ರತಿ ತಿಂಗಳು 20,100 ಮಂದಿಗೆ ಮಾಸಾಸನ ದೊರೆಯುವ ಅವಕಾಶ ಕೂಡ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಶುಭಾಶಯಗಳು. ಅದೇ ರೀತಿ 2003ರಲ್ಲಿ ಪ್ರಾರಂಭವಾದ ಆರೋಗ್ಯ ವಿಮಾ ಸಂಪೂರ್ಣ ಸುರಕ್ಷಾ ಯೋಜನೆಯನ್ನು ಕೂಡ ಜಾರಿಗೆ ತಂದಂಥ ಪೂಜ್ಯರಿಗೆ ಕೂಡ ಶುಭಾಶಯಗಳನ್ನು ತಿಳಿಸುತ್ತೇನೆ.